ಕಾಂಗ್ರೆಸ್ ಒಂದ್ಸಲ ಕಾಂಗ್ RSS ಅಂತ ಕರೀತಾರೆ. ರೀಸನ್ ಬಂಡೆ ಅಡ್ಡ ಬರ್ತಾರೆ. ಸಿದ್ದರಾಮಯ್ಯ ನಾವೇನು 2013ರಿಂದ 2018ರವರೆಗೂ ಕರ್ನಾಟಕ ರಾಜ್ಯವನ್ನು ಆಳಿದ ಸಿದ್ದರಾಮಯ್ಯ ಇದ್ರಲ್ಲ, ಎಲ್ಲಾದ್ರೂ ಸಿದ್ದರಾಮಯ್ಯ. ಈಗ ಏನಾಗುತ್ತೆ, ಕೆಪಾಸಿಟಿ ಇಲ್ವಾ ಅವ್ರಿಗೆ? ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಜನನಾಯಕ. ಕಾಂತರಾಜ್ ರಿಪೋರ್ಟ್ ಕಸದ ಬುಟ್ಟಿಗೆ ಹಾಕಿದ್ರು. 150 ಕೋಟಿ ದುಡ್ಡು ಸರ್, ಯಾರಪ್ಪ ದುಡ್ಡು? ನಿಮ್ಗೆ ಏನಾದ್ರು ಗೊತ್ತ ವಿಷಯ ಅದು? ಇದೇ ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ರು, ಲಿಂಗಾಯತ ಸಮುದಾಯ ಈ ಜಾತಿ ಗಣತಿನ ಇಂಪ್ಲಿಮೆಂಟ್ ಮಾಡಿ ನಿಮ್ ಕೈ ಬಿಡ್ತೀವಿ ಅಂತ ಹೇಳಿ. ಅವ್ರು ಯಾಕೆ ಅದನ್ನ ಕಸದ ಬುಟ್ಟಿ ಹಾಕಕ್ಕೆ ಒಪ್ಪಿದ್ರು ಅನ್ನೋದು ಆಶ್ಚರ್ಯ ನಮ್ಗೆ. ರಾಹುಲ್ ಗಾಂಧಿ ಹೆಂಗ್ ಒಪ್ಪಿಟ್ರು ಇದನ್ನ? ಊಹಾಪೋಹಗಳು ಆಗಿರ್ಬೋದು. ಒಂದೇ ರೀಸನ್ ಸರ್, ನೀವು 1000 ಸಂಖ್ಯೆ ಜಾಸ್ತಿ ತೋರಿಸಿದ್ರೆ ಹೆಂಗೆ ಸರ್? ಹಂಗೆ ಕಾಂಗ್ರೆಸ್ ಬಗ್ಗೆ ಕೇಳಿದ್ರೆ ನೀವು ಪಕ್ಷ ಎರಡುಗಳು ಸಿದ್ಧಾಂತಗಳು ಹೆಂಗಿದೆ, ಹಾಗಂತ ಈ ವ್ಯಕ್ತಿಗಳು ಯಾರು? ಇಲ್ಲಿದ್ದನು ಇಲ್ಲಿ, ಇಲ್ಲಿದ್ದನು ಇಲ್ಲಿ, ಈ ಕಡೆ ಹೋದನು ಆ ಕಡೆ, ಆ ಕಡೆ ಹೋದನು ಹೋಗ. ಈಗ 14 ಜನ ಕಾಂಗ್ರೆಸ್ಸಿಂದ BJPಗೆ ಹೋದ್ರು. ಸಿದ್ಧಾಂತ ಇದ್ರೆ ಯಾಕೆ ಹೋಗ್ತಿದ್ರು ಅವರು? ಸಿದ್ಧಾಂತ ಮಣ್ಣಂಗಟ್ಟಿ ಇಲ್ಲ. ಕಾಂಗ್ರೆಸ್ ಒಂದ್ಸಲ ಕಾಂಗ್ RSS ಅಂತ ಕರೀತಾರೆ, ಟೀಕೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನಾನು ನಿರಾಕರಿಸಲ್ಲ. ಕಾಂಗ್ರೆಸ್ ಪಕ್ಷದ ನಾನು ಸಿದ್ದರಾಮಯ್ಯ ದೊಡ್ಡ ಅಭಿಮಾನಿಯಾಗಿದ್ದೆ. ಜನನಾಯಕ ಅಂತ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ, ಓದಿತ್ತು ಆಗಿದ್ದೆ. ಈಗ ಆಗಿಲ್ಲ ಅಂತಲ್ಲ, ಈಗ ಕೆಲವು ನಿಲುವುಗಳು ಇಷ್ಟ ಆಗ್ತಿಲ್ಲ ನನಗೆ ಅವ್ರದ್ದು. ಸಿದ್ದರಾಮಯ್ಯ ನಾವೇನು 2013ರಿಂದ 2018ರವರೆಗೂ ಕರ್ನಾಟಕ ರಾಜ್ಯವನ್ನು ಆಳಿದ ಸಿದ್ದರಾಮಯ್ಯನವರು ಇದ್ರಲ್ಲ, ಎಲ್ಲಾದ್ರೂ ಸಿದ್ದರಾಮಯ್ಯ. ಕಳೆದೋಗ್ಬಿಟ್ರು ಸಿದ್ದರಾಮಯ್ಯ. ಏನು ಚೇಂಜಸ್ ಆಗಿದೆ ಅವರು ಸಿದ್ದರಾಮಯ್ಯನವರಲ್ಲಿ? ಈಗ ನಿಲುವು, ಸ್ಪಷ್ಟತೆ, ತೀರ್ಮಾನ. ಬಹುಶಃ ಅವತ್ತು ಇರೋಂಥ ಫ್ರೀಡಮ್ ಇವತ್ತು ಇಲ್ಲದೆ ಇರ್ಬೋದು. ಅವತ್ತು ರೀಸನ್ ಬಂಡೆ ಅಡ್ಡ ಬರ್ತಿರ್ಬೋದು. ಅಲ್ಲ, ಬಂಡೆ ಎದುರಿಸುವಷ್ಟು ಇವ್ರಿಗೆ ಏನಾದ್ರು ಅಷ್ಟು ಇವ್ರದ್ದೇನಿದೆ? ಈಗ ಏನಾಗುತ್ತೆ, ಕೆಪಾಸಿಟಿ ಇಲ್ವಾ ಅವ್ರಿಗೆ? ಎಲ್ಲ ಇದೆ. ಯಾಕೆಂದ್ರೆ ಅವ್ರಿಗಿಂತ ಹಿರಿಯ ರಾಜಕಾರಣಿ ಇವರು. ಹೌದು, ಇವತ್ತು ಕಾಂಗ್ರೆಸ್ನಲ್ಲಿ 135 ಜನ, ಕನಿಷ್ಠ 100 ಜನ, ಕನಿಷ್ಠ 100ಕ್ಕಿಂತ ಹೆಚ್ಚು ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಯಾಕೆ ಅವರು ಎಲ್ಲ ಜನನಾಯಕ, ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಜನನಾಯಕ. ನಿಮಗೆ MLAಗಳು ಎಷ್ಟು ಜನ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರು ಅವ್ರ ಜೊತೆ ಇದ್ದಾರೆ ಕಂಪೇರ್ ಟು ಬಂಡೆ. ಆದರೂ ಕೂಡ ಯಾಕೆ ಇವರು ಕೆಲವು ನಿಲುವು ಈಗ ಒಳ ಮೀಸಲಾತಿ ವಿಚಾರ, ಜಾತಿ ಗಣತಿ ಏನಾಗಿದೆ ಸಿದ್ದರಾಮಯ್ಯನವರಿಗೆ? ಕಾಂತರಾಜ್ ವರದಿ ಹೌದು ಬಂತು, ಹೊರಗೆ ಬಂತು, ಇನ್ನೇನು ಇಂಪ್ಲಿಮೆಂಟ್ ಆಗಬೇಕು. ಇಂಪ್ಲಿಮೆಂಟ್ ಆಗೋ ಟೈಮಲ್ಲಿ ಇಮಿಡಿಯೇಟಾಗಿ ಆಕ್ಷೇಪ ಎದ್ದವ್ರು ಯಾರು? 2 ಪ್ರಬಲ ಜಾತಿಗಳು, ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಈ ಜಾತಿ ಗಣತಿ ಬೇಡ. ಯಾಕೆ ಬೇಡ? ನಂಬರ್ 1ನೇ ಸ್ಥಾನದಲ್ಲಿ ಮುಸಲ್ಮಾನರು, ನಂಬರ್ 2 101 ಉಪಜಾತಿಗಳು ಇರುವ ಕಾರಣಕ್ಕೆ ನಂಬರ್ 2ನೇ ಸ್ಥಾನದಲ್ಲಿ ಪರಿಶಿಷ್ಟ ಜಾತಿ, ನಂಬರ್ 3 ಲಿಂಗಾಯತರು, ನಂಬರ್ 4 ಒಕ್ಕಲಿಗರು. ಇದು ಸಹಿಸಕ್ಕಾಗಲಿಲ್ಲ. ಯಾಕಂದ್ರೆ ಪ್ರಾತಿನಿಧ್ಯ ಅಂತ ಬಂದಾಗ ಜನಸಂಖ್ಯೆಯ ಆಧಾರದಲ್ಲಿ ಯಾವುದೇ ಕಮಿಷನ್ ರಿಪೋರ್ಟ್ಗಳು ತಗೊಳ್ಳಿ ನೀವು. ಕಾಂತರಾಜ್ ರಿಪೋರ್ಟಲ್ಲಿ ಜಾತಿ ಆಧಾರಿತವಾಗಿ ಪ್ರಾತಿನಿಧ್ಯಗಳು ಕೊಡಿ, ನಿಮಗೆ ಉದ್ಯೋಗದಲ್ಲಿರ್ಬೋದು, ಶಿಕ್ಷಣದಲ್ಲಿರ್ಬೋದು. ಇದನ್ನು 40-50 ವರ್ಷದಿಂದ ಅನುಭವಿಸಿಕೊಂಡು ಬಂದಂಥ ಈ ಪ್ರಬಲ ಜಾತಿಗಳು ಎಲ್ಲಿ ಕೈ ತಪ್ಪು ಹೋಗುತ್ತಂತ ಕಿರಿಕ್ ಸ್ಟಾರ್ಟ್ ಮಾಡ್ತಾರೆ, ಗಲಾಟೆ ಸ್ಟಾರ್ಟ್ ಮಾಡ್ತಾರೆ. ಪರಿಣಾಮ ಏನು ಹೇಳಿ? ಕಾಂತರಾಜ್ ರಿಪೋರ್ಟ್ನ ತೆಗೆದು ಕಸದ ಬುಟ್ಟಿಗೆ ಹಾಕಿದ್ರು. 150 ಕೋಟಿ ದುಡ್ಡು ಸರ್, ಯಾರಪ್ಪನ ದುಡ್ಡು? ಸಿದ್ದರಾಮಯ್ಯನವರ ಬ್ಯಾಂಕ್ ಖಾತೆಯಿಂದ ಬಂದ ದುಡ್ಡ, ಇಲ್ಲ ಬಂಡೆ DK ಶಿವಕುಮಾರ್ ಬ್ಯಾಂಕ್ ಖಾತೆಯಿಂದ ಬಂದ ದುಡ್ಡ? ಇವ್ರಿಗೆ ಇಷ್ಟ ಇಲ್ಲ ಅಂದರೆ ಇಮಿಡಿಯೇಟಾಗಿ ಥ್ರೋ ಮಾಡೋದಕ್ಕೆ ಯಾರಪ್ಪನ ದುಡ್ಡು ಸರ್ ಇದು? ಆಯಿತು. ಇದೇ ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ರು, ಲಿಂಗಾಯತ ಸಮುದಾಯ ಈ ಜಾತಿ ಗಣತಿನ ಇಂಪ್ಲಿಮೆಂಟ್ ಮಾಡೋದು ನಿಮ್ಮ ಕೈ ಬಿಡ್ತೀವಿ ಅಂತ ಹೇಳಿ. ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ ನಿಜಕ್ಕೂ ಯಾರ ಓಟಿನಿಂದ ಸ್ಟೇಬಲ್ ಇದೆ? ಇದೇ ಪರಿಶಿಷ್ಟ ಜಾತಿ, ಕರ್ನಾಟಕ ಮತ್ತು ಇಡೀ ದೇಶ ಇದೇ ಪರಿಶಿಷ್ಟ ಜಾತಿ ಮತ್ತು ಮುಸಲ್ಮಾನರು. ಮುಸ್ಲಿಮ್ಸನ್ನ ಕಳೆದ್ರು ಕೂಡ ಅವ್ರು ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಗುತ್ತಿಗೆ. ಪರಿಶಿಷ್ಟ ಬೇರೆ ಪಾರ್ಟಿಗೆ ಜಾಸ್ತಿ ಹೋಗ್ತಾ ಇಲ್ಲ. ಎಷ್ಟು ಹೋಗ್ತಿದ್ದಾರೆ ಅವ್ರು? ಯಾರು ಒಂದು ಗ್ರಾಮ ಪಂಚಾಯತಿ ಮತ್ತೆ 10% ಅಂತ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ ಇವಾಗ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಷ್ಟೇ. ಅದು MLA ಎಲೆಕ್ಷನ್ ಅಲ್ಲಿ ಯಾರನ್ನೂ ಕೂಡ ಸರ್ವೈವ್ ಮಾಡ್ತಾ ಇಲ್ಲ ಅವರು. ಈ ಸಲ 92% ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಕರ್ನಾಟಕದಲ್ಲಿ ಮುಸ್ಲಿಮ್ಸು. 78-80 ಆಗೋದು. JDSಗೆ ಸ್ವಲ್ಪ ಆಗ್ತಾಯಿದ್ರು, ಎಲ್ಲ ತಗೊಂಡು ಕಾಂಗ್ರೆಸ್ಸಿಗೆ ಹಾಕಿದ್ರು. ಈಗ ಶಾಮನೂರು ಶಿವಶಂಕರಪ್ಪ ಹೆದರ್ಸ್ದಂಗೆ ಮುಸಲ್ಮಾನರು ಮತ್ತು ಪರಿಶಿಷ್ಟ ಜಾತಿಯವರು ಹೆದರ್ಸ್ಬೋದಲ್ಲ. ಕಾಂತರಾಜ್ ರಿಪೋರ್ಟ್ ಸರಿಯಾಗಿತ್ತು, ನಾವು ಫಸ್ಟು ಸೆಕೆಂಡ್ ಇದ್ವಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದೀರಾ. ನಿಮ್ಮ ಮುಂದಿನ ಮರು ಸಮೀಕ್ಷೆ ನಾವು ಒಪ್ಪಲ್ಲ, ಈ ಸಮೀಕ್ಷೆನೇ ಬೇಕು, ಇಲ್ಲಾಂದ್ರೆ ನಾವು ನಿಮ್ಮ ಕೈ ಬಿಡ್ತೀವಿ. ಬೆದರಿಸ್ಬೋದಲ್ಲ ಸರ್? ಕಾಂತರಾಜ್ ಅವ್ರ ಕಮಿಷನ್ ರಿಪೋರ್ಟ್ ಈಗ ಯಾರಿಗಾದ್ರೂ ಔಟ್ಸೈಡ್ ಬಂದಿಲ್ಲ ಯಾರಿಗೂ. ಅದೇ ನಾನು ಜಸ್ಟ್ ಅದು ಯಾವ್ದೋ ಪೇಪರ್ ಅಲ್ಲಿ ಹಿಂಗಿದೆ ಅಂತ ಬಂದಿದ್ದಕ್ಕೆ ಊಹಾಪೋಹಗಳು ಆಗಿರ್ಬೋದು.
ಅದ್ರ ಮೇಲೆ ನಾಯಕರುಗಳು ಗಲಾಟೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ರಿಪೋರ್ಟ್ಗಳು ರಿಪೋರ್ಟ್ ಒರಿಜಿನಲ್ ಆಗಿ ಯಾರು ನೋಡಿದ್ದಾರೆ ಅಂತ ಅದೇ ಬಯಲಿಗೆ ಬಂದಿಲ್ಲ. ನಾಯಕರ ಕೈಲಿತ್ತು, ನಾಯಕರ ನಾಯಕರ ಕೈಯಲ್ಲಿ ಇದ್ದಿದ್ದು ವೈರಲ್ ಆಯ್ತು, ಅವ್ರಿಗೆ ಕೊಟ್ಟರು ಮಾಧ್ಯಮದವ್ರಿಗೆ. ಹಾ, ಈಗ ನೋಡಿ ನಾಳೆ ಅದಕ್ಕೆ ನಾನು ಭಾಳ ಚೆನ್ನಾಗಿ ಹೇಳಿದ್ದೆ, ಈ ಡ್ರಾಮಾಗಳನ್ನು ನಿಲ್ಲಿಸಿ. ರಾಹುಲ್ ಗಾಂಧಿಯವರು ಕಾಂಗ್ರೆಸ್ಸಲ್ಲಿ 2 ಬಣ, ಒಂದು ಬಣ ರಾಹುಲ್ ಗಾಂಧಿ, ಇನ್ನೊಂದು ಬಣ ಕಾಂಗ್ರೆಸ್ಸು ಅಂತ ನಾವು ಮಾತಾಡ್ತೀವಿ. ಕಾಂಗ್ರೆಸ್ಲಿ 2 ಬಣ, ಒಂದು ಬಣದ ಹೆಸರು ಕಾಂಗ್ರೆಸ್ಸು, ಇನ್ನೊಂದು ರಾಹುಲ್ ಗಾಂಧಿ ಅಂತ ಮಾತಾಡ್ತೀವಿ. ಇದೇ ರಾಹುಲ್ ಗಾಂಧಿ ಟೇಬಲ್ ಮುಂದೆ ಈ ಸಮೀಕ್ಷೆ ವಿಚಾರ ಬಂದಾಗ ಅವ್ರು ಯಾಕೆ ಅದನ್ನು ಕಸದ ಬುಟ್ಟಿ ಹಾಕೋಕ್ಕೆ ಒಪ್ಪಿದ್ರು ಅನ್ನೋದು ಆಶ್ಚರ್ಯ ನಮಗೆ. ರಾಹುಲ್ ಗಾಂಧಿ ಹೆಂಗೆ ಒಪ್ಪಿಟ್ರು ಇದನ್ನು? ಸರಿಯಪ್ಪ, ಕಸದ ಬುಟ್ಟಿ ಹಾಕಿದ್ರಿ, ಈಗೇನು ಮರು ಸಮೀಕ್ಷೆ ಯಾಕೆ ಸುಮ್ಮನೆ ಡ್ರಾಮಾ ಮಾಡ್ತೀರಾ ಕಾಂಗ್ರೆಸ್ನವರು? ಯಾಕೆ 250 ಕೋಟಿ? ಏನಿಲ್ಲ they want to make the money now. ಈಗ ಅದಕ್ಕೆ 150 ಕೋಟಿ ವೇಸ್ಟ್ ಮಾಡಬೇಡಿ, 150 ಕೋಟಿ ಮತ್ತೆ ವೇಸ್ಟ್ ಮಾಡಬೇಡಿ. ಮತ್ತೆ 6 ತಿಂಗಳು, 1 ವರ್ಷ, 90 ದಿನ ಅಂತಲ್ಲ, 90 ಡೇಸ್ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ಸುಮ್ಮನೆ ಡ್ರಾಮಾ ಯಾಕೆ ಮಾಡ್ತೀರಿ? ಆ ರಿಪೋರ್ಟ್ನ ಇಟ್ಕೊಳ್ಳಿ, ಟೇಬಲ್ ಕೂತ್ಕೊಳ್ಳಿ, ಸಿದ್ದರಾಮಯ್ಯವ್ರು ನೀವು ಕೂತ್ಕೊಳ್ಳಿ, ಡಿ ಕೆ ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ, ರಾಹುಲ್ ಗಾಂಧಿ, ಖರ್ಗೆ ಅವ್ರು ಬಿಡಿ. ನೀವು ಪರಿಶಿಷ್ಟ ಜಾತಿಯಲ್ಲಿದ್ದರೂ ಕೂಡ ಯಾಕೆ ಹಂಗೆ ಮಾಡ್ತಿರೋ? ದೇವರೇ ನಮ್ಮನ್ನು ಕಾಪಾಡಲಿ. ನೀವು ರಿಪೋರ್ಟ್ನ ತಿದ್ದಿ. ಹೆಂಗಿದೆ? ನಂಬರ್ 1 ಮುಸ್ಲಿಮು, ನಂಬರ್ 2 ಪರಿಶಿಷ್ಟ ಜಾತಿ, ನಂಬರ್ 3 ಲಿಂಗಾಯತ, ನಂಬರ್ 4 ಒಕ್ಕಲಿಗ ಇದೆಯಲ್ಲ, ಸೀದಾ ಲಿಂಗಾಯತ ನಂಬರ್ 1, ಒಕ್ಕಲಿಗ ನಂಬರ್ 2, ಮುಸ್ಲಿಂ ನಂಬರ್ 3 ಬರೆದು ಬಿಡಿ ಸರ್. ಎಷ್ಟೊತ್ತು ಬರೆದು ಕೊಟ್ಬಿಡಿ. ಈಗೇನು ಲಿಂಗಾಯತರು ಮತ್ತು ಒಕ್ಕಲಿಗರ ಥರ ಮುಸಲ್ಮಾನರು ಏನು ಗಲಾಟೆ ಮಾಡಲ್ಲ, ತಲೆ ಕೆಡಿಸ್ಕೋಬೇಡಿ. ಪರಿಶಿಷ್ಟ ಜಾತಿ ಗಲಾಟೆ ಮಾಡಲ್ಲ. ಮುಸಲ್ಮಾನರಿಗೆ RSS ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅಂದ ತಕ್ಷಣ ಮಾಡ್ಬಿಡ್ತಾರಪ್ಪ, ನೆಮ್ಮದಿ ಸಾಕಂತ ಸುಮ್ಮನೆ ಇರ್ತಾರೆ. ಪರಿಶಿಷ್ಟ ಜಾತಿಯವರಿಗೆ ಅಂಬೇಡ್ಕರ್ದು 4 ಭಾಷಣ ಮಾಡೋದು ಸುಮ್ಮನೆ ಆಗ್ತಾರೆ. ಈ ಪ್ರಬಲ ಜಾತಿಗಳ ಥರ ಒತ್ತಡವನ್ನು ಕಾಂಗ್ರೆಸ್ ಮೇಲೆ ಹೇರಲ್ಲ, ಆ ಧೈರ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಲ್ಲ, ಈ ಗೊಂದಲನ ಸೃಷ್ಟಿ ಮಾಡಿಸಿದ್ದು ಯಾರು? ಇದ್ರ ಹಿನ್ನೆಲೆ ಏನು? ನಿಮ್ಗೆ ಏನಾದರೂ ಗೊತ್ತ ವಿಷಯ? ಅದು ಏನು ರೀಸನ್ಗೋಸ್ಕರ ಮಾಡಿದ್ದಾರೆ ಅಂದ್ಬಿಟ್ಟು? ಯಾವುದು ಇದು ಬೇಡ ಅಂದ್ಬಿಟ್ಟು ರಿಪೋರ್ಟ್ ಇನ್ನ ಟೇಬಲ್ ಆಗಿಲ್ಲ, ಅದು ಕಮಿಷನ್ ಕೊಟ್ಟಿರೋದು ಅಷ್ಟೇ. ಅಲ್ಟಿಮೇಟ್ ಆಗಿ ಏನೇ ಟೇಬಲ್ ಆದ್ರೂ ಕೂಡ ನಿಮಗೆ 10 ಲಕ್ಷ ಸಂಖ್ಯೆ 1000 ಜಾಸ್ತಿ ತೋರಿಸಿದ್ದಾರೆ. ನಾಳೆ ನೀವು ಏನೇ ಟೇಬಲ್ ಆದರೂ ಕೂಡ 1 2 ಲಕ್ಷ ಹೆಚ್ಚು ಕಮ್ಮಿ ಮಾಡೋದು ಬಿಟ್ಟರೆ ಪೂರ ಮಾಡೋಕ್ಕಾಗಲ್ಲ. ಅಲ್ಟಿಮೇಟಾಗಿ ರಿಸಲ್ಟ್ ಅದೇ ಬರೋದು ಸರ್. ಒಂದೇ ರೀಸನ್ ಸರ್, ನೀವು 1000 ಸಂಖ್ಯೆ ಜಾಸ್ತಿ ತೋರಿಸಿದ್ರೆ ಹೆಂಗೆ ಸರ್? BJP ನೋಡಿ, ಅದಕ್ಕೆ ಹೇಳಿದ್ದು BJP ಕಾಂಗ್ರೆಸ್ಸಿಗೆ ಭಾರಿ ವ್ಯತ್ಯಾಸಗಳಿಲ್ಲ. BJP ನೇರವಾಗಿ ಮುಸ್ಲಿಂ ಓಟ್ ಬೇಡ, ನೀವೇ ಬೇಡ, ಪಾಕಿಸ್ತಾನಕ್ಕೆ ಹೋಗಿ ಅಂತಾರೆ. ಇವರು ನೀವು ಬೇಕು, ಓಟು ಹಾಕಿ, ಆದರೆ ಪ್ರಾತಿನಿಧ್ಯ ಅಂತ ಬಂದಾಗ ನಿಮ್ಮ ಸಂಖ್ಯೆ ದೊಡ್ಡದನ್ನು ನಾವು ಸಹಿಸಲ್ಲಪ್ಪ, ನೀವು ಎಲ್ಲಿರುವ ಕಲೆರಿ. 1000ಗೂ ಸರ್, ಈ ಮುಸ್ಲಿಮ್ಸಿಗಾಗಲೇ ಇವ್ರಿಗೆ ಏನಾಗಿದೆ, ವಿಧಿ ಇಲ್ದಂಗೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ಸು ನನ್ನ ಪ್ರಕಾರ ಮುಸಲ್ಮಾನರಿಗೆ ಕಾಂಗ್ರೆಸ್ ಅನಿವಾರ್ಯ ಆಪ್ಷನ್ ಇಲ್ಲದ ಕಾರಣ ಕಾಂಗ್ರೆಸ್ ಅನಿವಾರ್ಯ. ಒಂದು ಆಪ್ಷನ್, ಒಂದು ಪರ್ಯಾಯ ಶಕ್ತಿ, ಪ್ರಾಮಾಣಿಕವಾದ ಪರ್ಯಾಯ ಶಕ್ತಿ ಏನು ದೇಶದಲ್ಲಿ ಹುಟ್ಟಿದ ದಿನ ಕಾಂಗ್ರೆಸ್ ಹೋಗ್ತದೆ, BJP ಅಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.